ನಿನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನು ಆಯಿತು ಅಂತ ಹೇಳ್ತೀನಿ ನೋಡಿ. ಸಂಚಿಕೆ ಶುರುವಾದಾಗ ಮೀಡಿಯಾದವರೆಲ್ಲ ಕೂತಿರ್ತಾರೆ. ಅಲ್ಲಿಗೆ ಉಮ್ಮನ್ನ ಈ ದೇವಕಿ ಕರ್ಕೊಂಡು ಬಂದು ಕೂರಿಸ್ತಾಳೆ. ಉಮ್ಮ ಅಳ್ಬೇಡ ಅಳ್ಬೇಡ ಆಯಿತಾ, ನಿನ್ನ ದುಃಖ ಏನು ಅಂತ ನನಗೆ ಗೊತ್ತಾಗುತ್ತೆ, ಬಾವ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರ ಎದುರಿಗೆ ಅವರಿಬ್ಬರನ್ನು ದೇವಕಿ ತಂದು ಕೂರಿಸ್ತಾಳೆ. ಹಾಗೆ ಮೀಡಿಯಾದವ್ರಿಗೆ ಹೇಳ್ತಾರೆ, ನೀವಿನ್ನ ಅವ್ರಿಗೆ ಪ್ರಶ್ನೆನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ಮೀಡಿಯಾದವರು, ಅಲ್ಲ ಉಮಾ ಅವರೇ, ಮೊನ್ನೆ ಅಷ್ಟೇ ವಿಕ್ರಮ್ ಮತ್ತು ವೇದದ್ದು ಗ್ರ್ಯಾಂಡಾಗಿ ರಿಸೆಪ್ಷನ್ ಆಯಿತು. ಆವಾಗ ನೀವೆಲ್ಲ ತುಂಬ ಚೆನ್ನಾಗಿದ್ರಿ, ಇದಕ್ಕಿದ್ದಂಗೆ ನಿಮ್ಮ ಸಂಬಂಧದಲ್ಲಿ ಈ ರೀತಿ ಬಿರುಕು ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಉಮಾ ಇದ್ದವರು, ಈ 2 ವರ್ಷದಿಂದ ನನ್ನ ಮಗ ಒಬ್ಬ ರೋಡ್ ಆಕ್ಸಿಡೆಂಟಲ್ಲಿ ತೀರೋದ ಅಂತ ಇನ್ನೂ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಈ ಮನೆಯಾಳ ದೇವಕ್ಕೆ. ಅಷ್ಟೇ ಅಲ್ಲ, ಆ ರೋಡ್ ಆಕ್ಸಿಡೆಂಟಲ್ಲಿ ಇವ್ರ ಮಗನ ಆಕ್ಸಿಡೆಂಟ್ ಮಾಡಿದ್ದು ಯಾರೂ ಅಲ್ಲ, ಆ ರೌಡಿ ವಿಕ್ರಮನೇ ಅಂತ ಹೇಳ್ತಾರೆ. ಆ ಉಮಾ ಅವರೇ, ಇವ್ರು ಹೇಳ್ತಿರೋದು ನಿಜಾನಾ ಅಂತ ಮೀಡಿಯಾದವ್ರು ಕೇಳ್ತಾರೆ. ಉಮಾ, ಹೌದು, ಅವನು ನನ್ನ ಮಗನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದಲ್ದಿರ ಅವನನ್ನು ಹಾಸ್ಪಿಟ್ಲಿಗೂ ಸತ ಸೇರಿಸ್ತಿದ್ದಂಗೆ ಅವನನ್ನು ಅಲ್ಲೇ ಬಿಟ್ಟು ಹೋಗ್ಬಿಟ್ಟ ಅಂತ ಉಮಾ ಹೇಳ್ತಾಳೆ. ಈ ರೌಡಿ ವಿಕ್ರಮಂಗೆ ನೀವೇ ಏನಾದರೂ ಮಾಡಿ ಶಿಕ್ಷೆ ಕೊಡ್ಸೋಕ್ಕೆ ಹೆಲ್ಪ್ ಮಾಡಬೇಕು ಅಂತ ಈ ದೇವಕಿ ಮೀಡಿಯಾದವ್ರ ಹತ್ರ ಕೇಳ್ತಾ ಇರ್ತಾಳೆ. ಅದಕ್ಕೆ ಮೀಡಿಯಾದವರು, ಹೌದು ವಿಕ್ರಮೇ ಕೊಲೆ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಮೇಡಮ್ ಅಂತ ಕೇಳ್ತಾರೆ. ಅಯ್ಯೋ ಸಾಕ್ಷಿನ, ಆ ಆಕ್ಸಿಡೆಂಟ್ ಮಾಡಿರೋದನ್ನ 2 ಐಯಿಂದ ನೋಡಿರೋ ಒಬ್ಬ ವಿಟ್ನೆಸ್ಸು ನಮ್ಮ ಹತ್ರ ಇದ್ದಾರೆ. ಎಲ್ಲಿ ಅವರು ಅಂತ ಕೇಳ್ತಾರೆ. ಲಕ್ಷ್ಮಮ್ಮ ಅಂತ, ಅವರು ಹಾಸ್ಟೆಲ್ ವಾರ್ಡನು, ಇನ್ನು ಸ್ವಲ್ಪ ಹೊತ್ತರಲ್ಲೇ ಬರ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಟ್ರೈ ಮಾಡ್ತಾಳೆ ವಾರ್ಡನ್ಗೆ. ಅವರಿನ್ನು ಫೋನ್ನೇ ರಿಸೀವ್ ಮಾಡಲ್ಲ. ಮೀಡಿಯಾದವರು, ಅಲ್ಲ ಸಾಕ್ಷಿ ಇದ್ರೂ ನೀವು ಯಾಕೆ ಇಷ್ಟು ವರ್ಷ ಸುಮ್ಮನೆ ಇದ್ರಿ ಮೇಡಮ್, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಟ್ರೈ ಮಾಡಲಿಲ್ವಾ ಅಂತ ಮೀಡಿಯಾದವ್ರು ಕೇಳ್ತಾರೆ. ಅದಕ್ಕೆ ಉಮಾ ಇದ್ದವಳು, ಹೋಗಿದ್ವಿ, ಆದರೆ ವಿಕ್ರಮ್ ವಿರುದ್ಧ ಕಂಪ್ಲೇಂಟ್ನ ತಗೊಳ್ಳಿಲ್ಲ, ಏನೇನೋ ಸಾಕ್ಷಿ ಕೇಳಿದ್ರು ಪೊಲೀಸವರು ಅಂತ ಉಮಾ ಹೇಳ್ತಾಳೆ. ಅದಕ್ಕೆ ಈ ದೇವಕಿ ಅದೇನೋ ಹೇಳ್ತಾರಲ್ಲ, ಬಡವರು ಕೋಪ ದವಡೆಗೆ ಮೂಲ ಅನ್ನೋ ಥರ ಆ ವಿಕ್ರಮು ಎಲ್ಲನೂ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಮೇಡಮ್. ಇವ್ರ ಮಗನ ಸಾವಿಗೆ ನ್ಯಾಯ ಸಿಗಬೇಕಂದ್ರೆ ನೀವೇ ಏನಾದರೂ ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕು, ಈ ಜಯಪ್ರಕಾಶ್ ಮತ್ತು ಉಮಂಗೆ ಅಂತ ದೇವಕಿ ಕೂಡ ಪಿಟಿಂಗ್ ಇಡ್ತಾ ಇರ್ತಾಳೆ. ಹಾಗೆ ಮೀಡಿಯಾದವರು, ಇದ್ರ ಬಗ್ಗೆ ನಿಮ್ಮ ಮಗಳೇನು ಹೇಳ್ತಾರೆ ಮೇಡಮ್ ಅಂತ ಉಮ್ಮನ್ನ ಕೇಳ್ತಾಳೆ. ಯಾರು ಮಗಳು ಅಂದರೆ ಆ ಅಡಬೆ ವೇದನ, ಅವಳು ಇವ್ರ ಮಗಳೇ ಅಲ್ಲ ಅಂತ ದೇವಕಿ ಅಂದ್ಬಿಡ್ತಾಳೆ. ಮೀಡಿಯಾದವರು, ಮತ್ತೆ ಅವ್ರಿನ್ಯಾರು ಅಂತ ಮೀಡಿಯಾದವ್ರು ಕೇಳಿದ್ಕೆ ಈ ದೇವಕಿ ಇದ್ದವಳು, ಅವಳೊಬ್ಳು ಅನಾಥೆ, ಅವಳಿಗೆ ಬಾಳ್ ಕೊಡಬೇಕು ಅಂತ ನಮ್ಮ ಪ್ರದೀಪ ಅನಾಥಾಶ್ರಮದಿಂದ ಕರ್ಕೊಂಬಂದ. ಅಷ್ಟರಲ್ಲಿ ಅವನೇ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟ. ಆ ಅನಾಥೆಗೆ ಅಪ್ಪ ಅಮ್ಮನಾಗಿ ನಿಲ್ಲಬೇಕು ಅಂತ ಇವರಿಬ್ಬರು 4 ತುತ್ತು ಅನ್ನ ಹಾಕಿದ್ರು. ಆದರೆ ಇವ್ರ ಬೆನ್ನಿಗೆ ಅವಳೇ ಚೂರಿ ಹಾಕ್ಬಿಟ್ಲು ಅಂತ ದೇವಕಿ ಹೇಳ್ತಾಳೆ. ಅದಕ್ಕೆ ಮೀಡಿಯಾದವರು, ಹಂಗಾದ್ರೆ ವೇದ ಅವ್ರು ನಿಮ್ಮ ಬೆನ್ನಿಂದೆಗೆ ನಿಲ್ಲಿಲ್ವಾ ಅಂತಂದಿದ್ದಕ್ಕೆ, ಬೆನ್ನಿಂದೆಗೆ ನಿಲ್ಲಿಲ್ಲ, ಅವಳು ಬೆನ್ನಿಂದೆ ಚೂರಿ ಹಾಕಿದ್ಲು ಅಂತ ಉಮಾ ಹೇಳ್ತಾಳೆ. ಅದಕ್ಕೆ ದೇವಕಿ ಇದ್ದವಳು, ನೋಡಿ ಮೇಡಮ್, ಇದನ್ನೆಲ್ಲ ನೀವು ಪರಿಗಣಿಸಲೇಬೇಕು, ಇವ್ರ ಮಗನ ಸಾವಿಗೆ ನ್ಯಾಯನ ನೀವು ಕೊಡಿಸ್ಲೇಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಅಂತ ಆ ಮೀಡಿಯಾದವರಿಗೆ ಈ ದೇವಕಿ ಕೈ ಮುಗಿತಾಳೆ. ಅದಕ್ಕೆ, ಮೇಡಮ್ ನಿಮ್ಮನ್ನು ಹೆಂಗೆ ನಂಬೋದು, ಅದು ಯಾರೋ ಸಾಕ್ಷಿ ಇದ್ದಾರಂತೆ ಅಂತ ಹೇಳಿದ್ರಲ್ವಾ, ಅವ್ರನ್ನ ಬೇಗ ಕರೆಸಿ, ಇಲ್ಲ ಅಂತಂದರೆ ಇದು 1 ಸೈಡೆಡ್ ಸ್ಟೋರಿ ಆಗಿಬಿಡುತ್ತೆ, ನಾವು ಇದನ್ನು ಲೀಗಲಿ ಹೋಗಕ್ಕೆ ಬರಲ್ಲ ಅಂತ ಮೀಡಿಯಾದವ್ರು ಹೇಳ್ತಾರೆ. ಅವ್ರಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರು ಯಾಕೋ ಫೋನ್ನ ತೆಗಿತಾ ಇಲ್ಲ, ಈಗಲೇ ಕರೆಸ್ತೀನಿ ಇರಿ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಟ್ರೈ ಮಾಡ್ತಾಳೆ ಈ ದೇವಕಿ. ಇನ್ನೊಂದು ಕಡೆ ಆ ನ್ಯೂಸ್ ಚಾನೆಲ್ಲ ನೋಡ್ಕೊಂಡು ಕೂತಿರ್ತಾರೆ ವೀರ, ದಾಮೋದರ ಮತ್ತು ಮನೆಯವರೆಲ್ಲ ಇರ್ತಾರೆ. ನೋಡ್ತಿದ್ದೀರಾ ನಡೀತಿರೋದನ್ನೆಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ವಿಕ್ರಮು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಅನಿಸ್ತಿದೆ ಅಂತ ದಾಮೋದರ ಅಂತಾನೆ. ವೀರ ಒಳಗೆ ಖುಷಿ ಪಡ್ತಾ ಇರ್ತಾನೆ. ಪಪ್ಪ ಇಷ್ಟಕ್ಕೂ ನಮ್ಮ ವಿಕ್ರಮ್ ಜೈಲಿಗೆ ಹೋದ್ರೆ ನಾವ್ಯಾಕೆ ನಮ್ಮ ಬಿಸ್ನೆಸ್ ಹಾಳಾಗುತ್ತೆ ಅಂತ ಹೇಳ್ತಿದ್ದೀರಾ, ನಾನಿದ್ದೀನಲ್ಲ, ನಾವಿದ್ದೀವಲ್ಲ, ನಡೆಸ್ಕೊಂಡು ಹೋಗೋಣ ಅಂತ. ಲೇ ದಡ್ಡ, ನಮಗೆ ಯಾರೋ ಬಿಸ್ನೆಸ್ ಕೊಡಲ್ಲ ಕಣೋ, ವಿಕ್ರಮ್ ಜೈಲಿಗೆ ಹೋದ್ರೆ ಅವ್ನು ಮುಂದೆ ಇದ್ರಷ್ಟೇ ನಮಗೆ ಬಿಸ್ನೆಸ್ ಸಿಗೋದು ಅಂತ ದಾಮೋದರ ಅಂದಿದ್ದಕ್ಕೆ ವೀರಂಗೆ ಒಳಗೆ ಸಿಟ್ಟು ಬರ್ತಾ ಇರುತ್ತೆ ದಾಮೋದರನ ಮೇಲೆ. ಅವನೇನಾದರೂ ಜೈಲಿಗೆ ಹೋದ್ರೆ ಈ ವೇದನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಅಂತ ಇರ್ತಾನೆ ದಾಮೋದರ. ಅಷ್ಟೊತ್ತಿಗೆ ಶಕುಂತಲ ಇದ್ದೋಳು, ಎಲ್ಲದಕ್ಕೂ ವೇದನ ಮೇಲೆ ಏನಕ್ಕೆ ನೀವು ಗುಬೆ ಕೂರಿಸೋದು, ಅವಳಿಗೆ ಏನಾದರೂ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಅಡ್ಡ ಬರ್ತಾಳೆ. ನಮ್ಮ ಮನೆಗೆ ಆ ವೇದನೂ ಅನಿಷ್ಟ, ಈ ಒಟ್ಟಿನಲ್ಲಿ ಈ ಮನೆಗೆ ಈ ಹೆಣ್ಮಕ್ಳೇ ಅನಿಷ್ಟ ಅಂತ ಬೈದ್ಬಿಡ್ತಾನೆ. ಅದಕ್ಕೆ ಈ ವೈಶು ಇದ್ದಳು, ಅಪ್ಪ ವೇದಾತ್ಗೆ ಏನಾದರೂ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತೇಳಿ. ಅದಕ್ಕೆ ಸಾಕು ಸುಮ್ಮನೆ ಇರು, ಬಾಯಿ ಮುಚ್ಚು, ಈ ಅವಳು ಆ ವೇದ ಅನಿಷ್ಟದವಳು, ಅವಳು ಬಂದು ಒಕ್ಕರಿಸ್ಕೊಂತಿದ್ದ ತಕ್ಷಣ ನೀವಿಬ್ಬರು ಅನಿಷ್ಟದವರು ನೀವು ಕೂಡ ಬಂದು ಒಕ್ಕರಿಸ್ಕೊಂಡ್ರಿ, ನೀವು ಬಂದ್ರಿ ನಮ್ಮ ಬಿಸ್ನೆಸ್ ಎಲ್ಲ ನಮ್ಮ ಕೈ ತಪ್ಪೋಯ್ತು, ಈ ನನ್ನ ಮಗ ಒಳ್ಳೆ ಹುಲಿ ಥರ ಇದ್ದೋನು ಇಲಿ ಥರ ಆಗೋದಾ. ಅದಷ್ಟೇ ಅಲ್ಲ ವೀರ, ಅವಳು ವೇದ ಅವಳು ಸೇಡನ್ನ ತೀರಿಸ್ಕೊಂತಿದ್ದಾಳೆ, ಏನು ಹೇಳ್ತಿದ್ದೀರಾ ಪಪ್ಪ ಅಂತ ವೀರ ಅಂತಾನೆ. ಹೌದು, ಅವಳು ಮೊದಲು ಮನೆಗೆ ಬಂದಾಗ ಅವಳು ಏನಂದಿದ್ಲು ಅಂತ ನೆನಪಿದೆಯಾ ವಿಕ್ರಮ್ಗೆ, ನಾನು ನಿನ್ನ ಮೇಲೆ ತುಂಬ ಸೇಡ್ ಇಟ್ಟಿದ್ದೀನಿ, ಅದನ್ನು ತೀರಿಸ್ಕೊಂತೀನಿ, ನಾನು ಯಾವತ್ತೂ ಬರೆಯಲ್ಲ ಅಂತ ಹೇಳಿದ್ದು ನೆನಪಿದೆಯಾ ನಿನಗೆ, ಅದನ್ನು ಮಾಡಿಬಿಟ್ಲು ನೋಡು, ಏನಾದರೂ ಮಾಡಿ ವಿಕ್ರಮ್ನ ಜೈಲಿಗೆ ಕಳಿಸ್ಬಿಟ್ರೆ ಅವಳು ಅವನ ಮೇಲೆ ಇಟ್ಟಿರೋ ರಚ್ಚೆಲ್ಲ ತೀರೋಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ.
ಅಷ್ಟೇ ಅಲ್ಲ ಕಣೋ ವೀರ, ಅವತ್ತು ನೋಡಿದ್ರೆ ಆ ರಿಸೆಪ್ಷನಲ್ಲಿ ನಮಗೆಲ್ಲ ಅವಮಾನ ಮಾಡಿ ಶೆಟ್ರು ನಮಗೆ ಬಿಸ್ನೆಸ್ ಕೊಡ್ಲಿಲ್ದಂಗೆ ಮಾಡಿದ್ಲು. ಆದರೆ ಇವಾಗ ನೋಡಿದ್ರೆ ಅವನ ಮೇಲೆ ಅಪಘಾತ ಮಾಡ್ದ ಅನ್ನೋ ಒಂದು ಇದನ್ನು ತಂದುಬಿಟ್ಟು ಅವನನ್ನು ಪರ್ಮನೆಂಟಾಗಿ ಜೈಲಿಗೆ ಹಾಕ್ಸೋ ಸ್ಕೆಚ್ ಹಾಕಿದ್ದಾಳೆ. ಇದನ್ನೆಲ್ಲ ಅವಳು ಬೇಕು ಅಂತಲೇ ಮಾಡ್ತಿದ್ದಾಳೆ ಅಂತ ದಾಮೋದರ ಅಂತಾನೆ. ಅಪ್ಪ ಅದು ಅಲ್ದಿರ ಆ ದೇವಕಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾಳೆ, ಮೀಡಿಯಾದವ್ರನ್ನ ಕರೆಸಿದ್ದಾಳೆ ಅಂತಂದರೆ ಅವಳು ಸಾಕ್ಷಿ ಇಟ್ಕೊಂಡಿದ್ರೆ ಮಾಡಲ್ಲ, ಸಖತ್ ಪಾಕ್ಡ ಇದ್ದಾಳೆ ಅವಳು. ಸಾಕ್ಷಿನ ಇಟ್ಕೊಂಡೇ ಅವಳು ಇದನ್ನೆಲ್ಲ ಮಾಡ್ತಾ ಇರೋದು. ಅವಳು ಪಕ್ಕಾ ವಿಕ್ರಮ್ನ ಜೈಲಿಗೆ ಹಾಕ್ಸ್ತಾಳೆ ಅಂತ ಹೇಳ್ಬಿಟ್ಟು ವೀರ ಅಂತಿರ್ತಾನೆ. ವೀರಂಗೂ ಅವನು ಜೈಲಿಗೆ ಹೋಗೋದೇ ಇಷ್ಟ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ಅದನ್ನೆಲ್ಲ ಸಾಬೀತು ಮಾಡ್ತೀನಿ ಅಂತ ಹೋಗಿದಾರಲ್ಲ, ಅದಕ್ಕೆ ಏನು ಅನ್ಬೇಡಿ ಅಂತ ಬಾಲಮ್ಮನ್ನ ಕೂಡ ಬಾಯಿ ಬಿಡ್ತಾರೆ. ಆವಾಗ ಈ ವೀರ ಇದ್ದನಿಗೆ ಸಿಟ್ಟು ಬರುತ್ತೆ. ಇವತ್ತು ಹೋಗಿದ್ದಾಳಲ್ಲ ಅವಳು, ಏನಾದರೂ ಹೆಚ್ಚು ಕಮ್ಮಿ ಆಗಲಿ, ಪದೇ ಪದೇ ಅವಳನ್ನ ವಹಿಸ್ಕೊಂಡು ಮಾತಾಡೋಕ್ಕೆ ಬರ್ತೀರಾ ಎಲ್ಲರೂ ಸೇರಿಕೊಂಡು, ಇಲ್ಲೇ ತುಳಿದು ಸಾಯಿಸ್ಬಿಡ್ತೀನಿ ನಿಮ್ಮನ್ನೆಲ್ಲ ಅಂತ ಪಾಪ ಬಾಲಮ್ಮನಿಗೂ ಈ ವೀರ ಜೋರು ಮಾಡ್ತಾನೆ. ಇವರು ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಫೋನ್ ಮಾಡ್ತಾನೆ ಇರ್ತಾಳೆ ದೇವಕಿ. ಅಲ್ಲಿಗೆ ಬರ್ತಾಳೆ ನೋಡಿ ನಮ್ಮ ವೇದ ಸಾಕ್ಷಿನ ಕರ್ಕೊಂಡು ಮೀಡಿಯಾದವ್ರಿಗೆ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಡ್ತಾಳೆ. ಜೊತೆಗೆ ಆ ವಾರ್ಡನ್ನ ನಮ್ಮ ವೇದ ವಿಕ್ರಮೇ ಕರ್ಕೊಂಡು ಬಂದಿರ್ತಾರೆ. ನನ್ನ ಹತ್ರ ಒಂದು ಸಾಕ್ಷಿ ಅಲ್ಲ 2 ಸಾಕ್ಷಿ ಇದೆ ಅಂತ ಮೀಡಿಯಾದವ್ರ ಮುಂದೆ ಅಂಗಡಿ ಸುಬ್ಬಣ್ಣ ಇರ್ತಾರಲ್ಲ, ಅಂಗಡಿ ಸುಬ್ಬಣ್ಣನೂ ಕರ್ಕೊಂಬರ್ತಾಳೆ. ಅಲ್ಲಿಗೆ ಬಂದು ಇಬ್ಬರೂ ಸೋಫಾ ಹತ್ರ ಕೂರಿಸ್ತಾರೆ. ನೀವ್ಯಾಕೆ ಈ ಕಡೆ ಬರ್ತಿದ್ದೀರಾ, ಸುಮ್ಮನೆ ನಿಂತ್ಕೊಳ್ಳಿ ಅಲ್ಲೇ ಅಂತ ಅನ್ನಕ್ಕೆ ಹೋಗ್ತಾಳೆ ದೇವಕಿ. ಅದಕ್ಕೆ ಜಯಪ್ರಕಾಶ್ ಸ್ವಲ್ಪ ಸುಮ್ಮನೆ ಇರ್ತೀವಿ ದೇವಕಿ, ನಡಿವು ಮನಿನ ಆ ಕಡೆ ಅಂತ ಹೇಳ್ಬಿಟ್ಟು 2 ಸಾಕ್ಷಿನ ಮುಂದೆ ನಿಲ್ಲಿಸ್ತಾರೆ. ಈ ಮೀಡಿಯಾದವರು ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ವಿಕ್ರಮ್ ಅಂದರೆ ನೀವೇನಾ ಅವ್ರನ್ನ ಮಗನ್ನ ಸಾಯಿಸಿದ್ದು, ನೀವು ಈ ಥರ ಮೌನವಾಗಿದ್ರೆ ನಾವೇನಂತ ತಿಳ್ಕೊಬೇಕು, ನೀವೇ ಸಾಯಿಸಿರೋದು ಅಂತ ತಿಳ್ಕೊಂಡ್ಲಾ, ಹಂಗೆ ಹಿಂಗೆ ಅಂತ ನಮ್ಮ ವೇದ ಇದ್ದವಳು ಜೋರು ಮಾಡ್ತಾಳೆ. ಅಲ್ಲ ನೀವು ಮೀಡಿಯಾದವರ ಅಥವಾ ಲಾಯರ್ರ, ಇನ್ನೂ ಸಾಕ್ಷಿ ಕೊಲೆ ಮಾಡಿರೋ ವಿಕ್ರಮೇ ಸುಮ್ಮನಿದ್ದಾರೆ, ಅಲ್ಲಿ ನೋಡಿದ್ರೆ ಸಾಕ್ಷಿಗಳು ಇನ್ನೂ ಸುಮ್ಮನೆ ಇದ್ದಾರೆ, ನೀವೇ ಡಿಸೈಡ್ ಮಾಡಿಬಿಟ್ರಾ ವಿಕ್ರಮೇ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹೇಳ್ತಾಳೆ ವೇದ. ಅದಕ್ಕೆ ಮೀಡಿಯಾದವರು ಮತ್ತು ಅವರು ಸುಮ್ಮನೆ ಇದ್ದಾರಲ್ಲ ಮೇಡಮ್, ಅದಕ್ಕೆ ಕೇಳಿದ್ವಿ ಮೇಡಮ್ ನೀವೇನಾ ನೋಡಿದ್ದು ವಿಕ್ರಮ್ ಆಕ್ಸಿಡೆಂಟ್ ಮಾಡಿರೋದನ್ನ ಅಂತ ಅಂತಾರೆ. ವೇದ ನನಗೆ ಯಾಕೋ ಭಯ ಆಗ್ತಿದೆ ಅಂತಾಳೆ ಈ ಅಮ್ಮ ವಾರ್ಡನ್ನು. ಅದಕ್ಕೆ ಒಂದು ಹಣ್ಣನ್ನು ತೊಗೊಂಬಂದ್ಬಿಟ್ಟು ಕೊಟ್ಬಿಟ್ಟು, ಅಮ್ಮ ನಿನಗೆ ಸುಸ್ತಾಗುತ್ತೆ ತಿಂತಾ ಇರಿ ಅಂತ ಹೇಳ್ಬಿಟ್ಟು ಹಣ್ಣು ಕೊಡ್ತಾಳೆ. ನೀವೇನು ಎದ್ರುಕೋಬೇಡಿ, ಕೊಲೆ ಮಾಡಿರೋರು ಸುಮ್ಮನೆ ನಿಂತಿದ್ದಾರೆ, ನೀವ್ಯಾಕೆ ಎದ್ರುಕೋತೀರಾ ಅಂತ ಅಂತಾಳೆ. ಅವಳಿಗೆ ಆಗಲೇ ಸತ್ಯ ಗೊತ್ತಿರುತ್ತೆ ನಮ್ಮ ವೇದಂಗೆ ಯಾರು ಕೊಲೆ ಮಾಡಿರೋದು ಅಂತ. ಆವಾಗ ಈ ದೇವಕಿದ್ದಳು, ವೇದ ಏನು ಮಾಡ್ತಿದ್ಯಾ ನೀನು, ಕೊಲೆ ಮಾಡಿರೋನ ಹಿಡ್ಕೊಳ್ಳಿಕ್ಕೆ ಬಂದಿದ್ಯಾ ಇಲ್ಲಿ ಅಥವಾ ಎಂತ ನಮ್ಮನ್ನೆಲ್ಲ ಅಮಾಸ್ಯಕ್ಕೆ ಬಂದಿದ್ಯಾ ಇಲ್ಲಿಗೆ ನೀನು, ಏನು ಚಿಕ್ಕಮ್ಮ ನೀವು ಈ ಮೀಡಿಯಾದವ್ರ ಮುಂದೆ ನಾನು ಕಾಮಿಡಿ ಮಾಡೋಕ್ಕಾಗುತ್ತಾ, ಈ ವಿಕ್ರಮ್ನ ಹಿಡ್ಕೊಟ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತ ಬಂದಿದ್ದೀನಿ ಅಂತ ಕಾಮಿಡಿ ಬೇರೆ ಮಾಡ್ತಾಳೆ ನಮ್ಮ ವೇದ. ಎಂತದ ನಾನಿನ್ನೂ ಬದುಕಿದ್ದೀನಿ ತಾನೆ, ನನ್ನ ಆತ್ಮಕ್ಕೆ ಏನು ಶಾಂತಿ ಕೊಡೋದು ಅಂತ ಹೇಳ್ಬಿಟ್ಟು ನಮ್ಮ ದೇವಕ್ಕೆ ಅಂತ ಹೇಳೋದಕ್ಕೆ, ಏನು ಚಿಕ್ಕಮ್ಮ ಸತ್ ಮೇಲೆ ಆತ್ಮಕ್ಕೆ ಶಾಂತಿ ಕೊಡಬೇಕು, ಅದಕ್ಕಿಂತ ಮುಂಚೆ ಕೊಡಂಗಿಲ್ವಾ ಚಿಕ್ಕಮ್ಮ, ಸ್ವಲ್ಪ ಆ ಸಾಕ್ಷಿಗಳಿಗೆ ಮಾತಾಡಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಸುಬ್ಬಣ್ಣ ಅವರೇ ಅವತ್ತು ಏನು ನಡೀತು ಅಂತ ಪ್ಲೀಸ್ ದಯವಿಟ್ಟು ಹೇಳ್ತೀರಾ ಅಂತಂದಾಗ ಸುಬ್ಬಣ್ಣ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಬೆಳಗ್ಗೆ 9:30 ಟೈಮಲ್ಲಿ ನಾನು ಕಸ ಗುಡಿಸ್ತಿದ್ದೆ. ಬಲಗಡೆಯಿಂದ ಒಬ್ಬರು ಬೈಕಲ್ಲಿ ಬಂದರು, ಈ ಎಡಗಡೆಯಿಂದ ಒಬ್ಬರು ಒಂದು ಹಸಿರು ಕಲರ್ ಕಾರು ಫಾಸ್ಟಾಗಿ ಬಂದು ಆತನಿಗೆ ಗುದ್ಕೊಂಡು ನಿಲ್ಲಿಸ್ಲೇ ಇಲ್ಲ, ಫಾಸ್ಟಾಗಿ ಹೋಗ್ಬಿಡ್ತು. ಸುಬ್ಬಣ್ಣ ಅವರೇ ಆಕ್ಸಿಡೆಂಟ್ ಮಾಡಿದವರು ಇವರು, ನನ್ನ ಪಕ್ಕ ನಿಂತಿದ್ರಲ್ಲ ಸ್ವಲ್ಪ ನೋಡೇಳಿ ಇವರೇನಾ, ಏನಮ್ಮ ನೀನು, ಅವರು ನಿಲ್ಲಿಸ್ಲೇ ಇಲ್ಲ ಕಾರ್ನ, ಅಷ್ಟು ಫಾಸ್ಟಾಗಿ ಹೋಗಿದ್ದಾರೆ, ಅದಂಗೆ ಇವರೇ ಅಂತ ಹೇಳೋಕ್ಕಾಗುತ್ತೆ ಅಂತ ಸುಬ್ಬಣ್ಣ ಅಂತಾರೆ. ಆವಾಗ ವೇದ ಅವಳು ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ, ಐ ವಿಟ್ನೆಸ್ ಸುಬ್ಬಣ್ಣ ಅವ್ರ ಪ್ರಕಾರ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಆ ಕಾರ್ನ ನಿಲ್ಲಿಸೇ ಇಲ್ಲ, ಅವ್ರಿಗೆ ಏನು ಸಹಾಯನೂ ಕೂಡ ಮಾಡಿಲ್ಲ, ಕಾರಿಂದ ಇಳಿದೇ ಇಲ್ಲ, ಫಾಸ್ಟಾಗಿ ಹೋಗಿದ್ದಾರೆ, ಸೊ ಅಲ್ಲಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ದೇವಕಿ ಇದ್ದವಳು, ಎಂತದ ನಿಂದು ವೇದ, ನನಗೆ ಗೊತ್ತಿತ್ತು ನೀನು ಇಲ್ಲಿ ಬಂದಾಗಲೇ ಅಂದ್ಕೊಂಡೆ ಏನೋ ಒಂದು ಗೋಲ್ಮಾಲ್ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು, ಇದು ಯಾರ ಇದು ಸುಬ್ಬಣ್ಣ ಗಬ್ಬಣ್ಣ ಅಂತ ಕರ್ಕೊಂಬಂದ್ಬಿಟ್ಟು ಅಂದರೆ ನೀನು ವಿಕ್ರಮ್ ಕೊಲೆ ಮಾಡಿಲ್ಲ ಅಂತ ಹೇಳಕ್ಕೆ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಏನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ನಮ್ಮ ವೇದ ಇದ್ದವಳು, ಚಿಕ್ಕಪ್ಪ ಯಾಕೆ ಅಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದೀರಾ, ಒಂದು ನಿಮಿಷ ಇರಿ ವಿಕ್ರಮ್ ಅದು ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಚೀಟಿ ಕೊಡ್ತಾನೆ ವಿಕ್ರಮ್ ವೇದನ್ ಕೈಲಿ. ಅದು FIR ಕಾಪಿ ಆಗಿರುತ್ತೆ. ಇದು ನೋಡಿ ಲಾಸ್ಟ್ ಟೈಮು ಪ್ರದೀಪ್ ಆಕ್ಸಿಡೆಂಟ್ನ FIR ಕಾಪಿ ಇದು, ಇದರಲ್ಲಿ ಸುಬ್ಬಣ್ಣ ನಾನು ಆಕ್ಸಿಡೆಂಟ್ನ ನೋಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ನಾನಾಗೆ ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಏನೋ ಹೇಳಿಸ್ತಿರೋ ಸುಳ್ಳು ಸಾಕ್ಷಿ ಅಲ್ಲ ಅಂತ ಅವರಿಗೆ ಸಾಕ್ಷಿ ಕೂಡ ಹೇಳ್ತಾಳೆ. ದೇವಕಿ ಕೋಪ ಬರುತ್ತೆ, ಏನೇ ಇಲ್ಲಿ ನಮ್ಮನ್ನೆಲ್ಲ ಮಂಗನ್ ಮಾಡಕ್ಕೆ ಬಂದಿದ್ಯಾ, ಹಂಗಾದ್ರೆ ಈ ವಾರ್ಡನ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ಯಾ ಅಂತ ಅಂದಾಗ, ಚಿಕ್ಕಮ್ಮ ಯಾಕೆ ಅಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದೀರಾ, ಮಿಸಲ್ಗಿಂತ ಸ್ಪೀಡಾಗಿ ಹೋಗ್ತಿದ್ದೀರಾ, ಇರಿ ಒಂದು ನಿಮಿಷ. ಒಮ್ಮಂಗೂ ಸಿಟ್ಟು ಬರುತ್ತೆ, ಏನು ಮಾಡಕ್ಕೆ ಬಂದಿದ್ಯಾ ವೇದ ನೀನು ಇಲ್ಲಿ ಮತ್ತೆ ಅಂತೇಳಿ ಮತ್ತೆ ಬೈತಾಳೆ. ಅದಕ್ಕೆ ವೇದ ವಿಕ್ರಮ್ನ ಕೈನ ಹಿಡ್ಕೊಂಡ್ಬಿಟ್ಟು ಸತ್ಯದ ಕೈನ ಎತ್ತಿ ತೋರ್ಸಕ್ಕೆ ಬಂದಿದ್ದೀನಿ ಅಂತ ವಿಕ್ರಮ್ನ ಕೈ ಹಿಡಿದು ಎತ್ತಿ ತೋರಿಸ್ತಾಳೆ. ಅದು ಸತ್ಯದ ಕೈ ಅಲ್ಲ, ಕೊಲೆ ಮಾಡಿರೋ ಕೈ ಅಂತ ದೇವಕಿ ಅಂತಾಳೆ. ಅವಾಗ ವಾರ್ಡನ್ಗೆ, ಲಕ್ಷ್ಮಿ ಅಮ್ಮ ಅವತ್ತೇನು ನಡೀತು ಅಂತ ನೀವು ಯಾರಿಗೂ ಭಯ ಪಟ್ಕೊಂಡಿದ್ದೀರಾ ನಿಜ ಹೇಳಿ ಅಂತ ವೇದ ಅಂತಾಳೆ. ಹಾಗೆ ದೇವಕಿ ಇದ್ದೋಳು, ಲಕ್ಷ್ಮಮ್ಮ ನೀವು ಯಾರಿಗೂ ಹೆದರಬೇಡಿ, ನಾನು ಇಡೀ ಬಡ್ಡಿ ಹಣ ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ, ಅದರಲ್ಲೂ ಈ ರೌಡಿ ವಿಕ್ರಮ್ಗೆ ಹೆದರಬೇಡಿ, ಅದು ಅವತ್ತೇನಾಯಿತು ಅಂತ ನಿಜ ಹೇಳಿ ಆಯಿತಾ ಅಂತ ಹೇಳ್ಬಿಟ್ಟು ಅಂತಿರ್ತಾಳೆ. ಇವಳು ಮೋಸ್ಗಾತಿ, ಇವಳು ಮಾತನ್ನ ನಂಬೇಡ ಈ ವೇದನ ಮಾತನ್ನ ಅಂತೇಳಿ ದೇವಕಿ ಹೇಳ್ತಾ ಇರ್ತಾಳೆ. ಆವಾಗ ಸ್ಟಾರ್ಟ್ ಮಾಡ್ತಾಳೆ ಈ ವಾರ್ಡನ್ನು ನಿಜ ಹೇಳೋಕ್ಕೆ. ನೋಡಬೇಕು ಈ ವಾರ್ಡನ್ನ ಹೇಳಿಕೆ ಮೇಲೇ ನಮ್ಮ ವಿಕ್ರಮ್ನ ನೆಕ್ಸ್ಟ್ ಫ್ಯೂಚರ್ ನಿಂತಿರೋದು. ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ.